ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲಿಗಾಗಿ ಸ್ವಾಗತ. ನಾಳೆಯಿಂದ ನಮ್ಮ ಬೆಳಗಾವಿ ಮಹಾನಗರದಲ್ಲಿ ಗಾಂಧಿ ಭವನದಲ್ಲಿ ಒಂದು ಜೂಡೋ ಕಾಂಪಿಟೇಷನ್, ಸ್ಟೇಟ್ ಲೆವೆಲ್ ಜೂಡೋ ಕಾಂಪಿಟೇಷನ್ ನಾವು ಒಂದು ಆಯೋಜನೆ ಮಾಡಿದ್ದೀವಿ. ಅಮೆಚರ್ ಜೂಡೋ ಅಸೋಸಿಯೇಷನ್ ಅಂತ ಬೆಳಗಾವಿ ಜಿಲ್ಲೆ ಒಂದಿದೆ, ಅಮೆಚರ್ ಜೂಡೋ ಅಸೋಸಿಯೇಷನ್ ಸ್ಟೇಟ್ ಒಂದಿದೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದರು ಅಭಿಜಿತ್ ಯು ಸರ್ಗೂ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಜೂಡೋ ಅಸೋಸಿಯೇಷನ್ ಅಧ್ಯಕ್ಷರಾದ ಸೋನಾಲಿ ಸನೋವತ್ ಮೇಡಮ್ಗೂ ಸ್ವಾಗತ. ಸ್ಟೇಟ್ ಸೆಕ್ರೆಟರಿ ಆದ ಜಿತೇಂದ್ರ ಸಿಂಗ್ ಅವ್ರಿಗೂ ಸ್ವಾಗತ. ಅದೇ ರೀತಿ ಉಳಿದ ನಮ್ಮ ಎಲ್ಲ ಅಸೋಸಿಯೇಷನ್ ಮೆಂಬರ್ಗೂ ಸ್ವಾಗತ. ಈಗ ಇವತ್ತಿನ ಈ ಪ್ರೆಸ್ ಮೀಟ್ ಅನ್ನ ನಮ್ಮ ಸ್ಟೇಟ್ ಅಧ್ಯಕ್ಷರಾದ ಶ್ರೀ ಅಭಿಜಿತ್ ಅವರು ಜೂಡೋ ಅನ್ನೋದು ಒಂದು ಒಲಿಂಪಿಕ್ ಸ್ಪೋರ್ಟ್. ಅದು ತುಂಬಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅದನ್ನು ನಾವು ಕರ್ನಾಟಕದಿಂದ ತುಂಬ ಪ್ಲೇಯರ್ಸು ನ್ಯಾಷನಲ್ ಲೆವೆಲ್ಗೆ ಹೋಗೋಕ್ಕಾಗಿಲ್ಲ, ಇದೆಲ್ಲ ಆಗಿಲ್ಲ. ಸೊ ಅದನ್ನು ನಾವು ಎಲ್ಲರಿಗೂ ಅವೇರ್ನೆಸ್ ಅಂತ ತಗೊಂಡ್ಬಂದು ನಮ್ಮ ಜೂಡೋ ಸ್ಪೋರ್ಟ್ನ ಇಂಪ್ರೂವ್ ಮಾಡೋದಕ್ಕೆ ಈ ಸಂಘ ಅಸೋಸಿಯೇಷನ್ ಅನ್ನು ಮಾಡಿದ್ವಿ. ಓಕೆ, ಈಗ ನಾನು ಜಿತೇಂದ್ರ ಸಿಂಗ್, ಜೂಡೋ ಕರ್ನಾಟಕ ಅಮೆಚರ್ ಜೂಡೋ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ಮೊದಲೇ ನಾನು ಇಲ್ಲಿ ಬೆಲ್ಗಾಮ್ ಡಿವೈಸ್ ಹಾಸ್ಟೆಲಲ್ಲಿ 2000 2014 ಆ್ಯಸ್ ಎ ಕೋಚ್, ಡಿವೈಸ್ ಸ್ಪೋರ್ಟ್ಸ್ ಹಾಸ್ಟೆಲ್ ಕೋಚ್ ವರ್ಕ್ ಮಾಡಿದ್ರು. ಹುಡುಗರು ಈ ಬೆಲ್ಗಾಮಿಂದ ಈ ಪೀರಿಯಡಲ್ಲಿ ಪ್ಲೇಯರ್, ಕಾಮನ್ವೆಲ್ತ್ ಚಾಂಪಿಯನ್, ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್, Asian Champions medalist in Belgaum only. 2000 in the till today 2020 all result only Belgaum, no other district and other place. ಇದು ಜುಡೋಗೆ ಆಲ್ ಕರ್ನಾಟಕಲ್ಲಿ ಹಂಗೆ ಡೆವಲಪ್ ಮಾಡಬೇಕು. ಏನಾಗ್ತಾ ಇದೆ, ಯಾಕೆ ಡೆವಲಪ್ ಆಗ್ತಾ ಇಲ್ಲ ಬೇರೆ ಡಿಸ್ಟಿಕ್ ಅಲ್ಲಿ ವಿಚಾರ ಮಾಡಿ ಒಂದು ಕರ್ನಾಟಕ ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಬಗ್ಗೆ ನಾವು ವಿಚಾರ ಮಾಡಿ ಫಸ್ಟ್ ಓಪನ್ ಸ್ಟೇಟ್ ಜೂಡೋ ಚಾಂಪಿಯನ್ಶಿಪ್ ಇಲ್ಲಿ ಆಯೋಜನೆ ಮಾಡಿ ಉದ್ದೇಶ ಮ್ಯಾಕ್ಸಿಮಮ್ ಡಿಸ್ಟಿಕ್ ಸುಮಾರು 20 ಡಿಸ್ಟಿಕ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮೊದಲೇ 2 and 3 ಡಿಸ್ಟಿಕ್ ಬರೀ ಪಾರ್ಟಿಸಿಪೇಟ್, ಬೆಳಗಾಂ ಸ್ಪೋರ್ಟ್ಸ್ ಹಾಸ್ಟೆಲ್ और ಸಾಯಿ ಹಾಸ್ಟೆಲ್, ಬೇರೆ ಆಲ್ ಡಿಸ್ಟಿಕ್ ಬ್ಲೈಂಕ್. ಅದೀಗ ನಾವು ಎಲ್ಲ ಡಿಸ್ಟಿಕಲ್ಲಿ ನಮ್ಮ ಕೋಚೇಜ್, ಎಕ್ಸ್ಪರ್ಟ್ ಕೋಚೇಜ್ ಇದೆ, ಇಂಟರ್ನ್ಯಾಷನಲ್ ಕೋಚೇಜ್ ಇದೆ. ಅವರು ಸ್ವಂತ ಹೋಗಿ 10 days 15 days ಕ್ಯಾಂಪ್ ಮಾಡಿದರು, ಹುಡುಗರಿಗೆ ಟ್ರೈನ್ ಮಾಡಿದರು, ಆಲ್ ಡಿಸ್ಟಿಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಆ ಡಿಸ್ಟಿಕ್ಕಿಂದ ಇವತ್ತು 20 ಡಿಸ್ಟಿಕ್ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಸುಮಾರು 500 to 600 ಹುಡುಗರು ರಿಜಿಸ್ಟರ್ಡ್ ಆಯಿತು. ಇನ್ನ ಟೈಮ್ ಇದೆ ಮಾಡಲಿಕ್ಕೆ ಇದೆ. ಇಲ್ಲಿ ಬೆಳಗಾಮಲ್ಲಿ ಒಲಿಂಪಿಕ್ ಆ ಥರ ಇಲ್ಲಿ ಪೊಟೆನ್ಷಿಯಲ್ ಇದೆ ಹುಡುಗರು ಕಡೆ. ಒಲಿಂಪಿಕ್ ಮೆಡಲ್ ಫೆಸಿಲಿಟಿ ಇದೆ. ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಅದು ಎಲ್ಲ ನಾವು ಈಗ ಹುಡುಗ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಏನು ಪ್ರಾಬ್ಲಮ್ ಆಗ್ತಿದೆ, ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ಆಲ್ ಕರ್ನಾಟಕಲ್ಲಿ ಜೂಡೋ ಡೆವಲಪ್ ಮಾಡ್ತೀನಿ. ಅದಕ್ಕೆ ಫಸ್ಟ್ ಜೂಡೋ ಚಾಂಪಿಯನ್ಶಿಪ್ ಟಿಲ್ ಕಿಡ್ಸ್ ಏಜ್ ಆಫ್ 11 ಇಂದ ಸೀನಿಯರ್ ಕ್ಯಾಟಗರಿ, ಮೆನ್ ಆ್ಯಂಡ್ ವಿಮೆನ್ ಆಲ್ ಕ್ಯಾಟಗರಿ ಇಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀನಿ ಟೂರ್ನಮೆಂಟಲ್ಲಿ. ಆಮೇಲೆ ಟೂರ್ನಮೆಂಟಲ್ಲಿ ಟ್ಯಾಲೆಂಟ್ ರಿಸರ್ಚ್ ಮಾಡ್ತೀನಿ. ಈ ಟ್ಯಾಲೆಂಟ್ ಬಗ್ಗೆ ಭಾಳ ವಿಚಾರ ಹಾಸ್ಟೆಲ್ ಇದೆ.
ಆ ಹುಡುಗರಿಗೆ ನಾವು ಕಾಲ್ ಮಾಡ್ತೀನಿ. ಸೆಲೆಕ್ಷನ್ ಇದೆ, ಗೌರ್ಮೆಂಟಿಂದ ಅವ್ರಿಗೆಲ್ಲ ಫೆಸಿಲಿಟಿ ಇದೆ. ಆಮೇಲೆ ನಾವು ಬೇರೆ ಬೇರೆ ಅಸೋಸಿಯೇಷನಿಂದ ಮಾಡ್ತೀವಿ. ಕೇಳುವ ಹುಡುಗರು ನ್ಯಾಷನಲ್ ಇಂಟರ್ನ್ಯಾಷನಲ್ ಹುಡುಗರು ಇದೆ. ಅವ್ರಿಗೆ ಬಗ್ಗೆ, ಅವ್ರ ಕೋಚಿಂಗ್ ಬಗ್ಗೆ, ಅವ್ರ ಮುಂದೆ ಹೆಂಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ಏನೇನು ಅವ್ರಿಗೆ ಫೆಸಿಲಿಟಿ ಕೊಡಬೇಕು ಎಲ್ಲ ರೀತಿಯಿಂದ ನಾವು ತಯಾರಿ ಮಾಡ್ತೀನಿ. ಇಲ್ಲಿ ಬೆಳಗಾಂ ಅಲ್ಲಿ ಎಕ್ಸ್ಪರ್ಟ್ ಕೋಚೇಜ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಕೋಚೇಜ್ ಇದೆ. ಅವರು ಆಲ್ರೆಡಿ ಈಗ ಒಂದು ಲೆವೆಲಲ್ಲಿ ವಾಪಸ್ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗಿದೆ, ನಡಲಿಲ್ಲ. ಬಿಕಾಸ್ ಸೌತಲ್ಲಿ ಯಾವಾಗಲೂ ಚಾಂಪಿಯನ್ಶಿಪ್ ಇಲ್ಲ. ನಾವು ಆಲ್ ಕ್ಯಾಟಗರಿಯಲ್ಲಿ ವಿನ್ನರ್ಸ್ ಇದೆ. ನಾವು ವಾಪಸ್ ಆ ಪರಿಸ್ಥಿತಿ ನಾವು ಕ್ರಿಯೇಟ್ ಮಾಡ್ತೀವಿ. ಒಲಿಂಪಿಕ್ದು ನಮ್ಮದು ಟಾರ್ಗೆಟ್ ಇದೆ. ಕೋಚೇಸ್ಗೆ ಆ್ಯಕ್ಚುಲ್ ಏನಾಗ್ತಾ ಇದೆ, ಕೋಚೇಸ್ಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು. ಕೋಚೇಸಿಂದ ರಿಸಲ್ಟ್ ಆಗುತ್ತೆ. ಕೋಚೇಸ್ಗೆ ರೆಸ್ಪೆಕ್ಟ್ ಇಲ್ಲ. ಪರ್ಟಿಕ್ಯುಲರ್ ಹುಡುಗರು ಜೊತೆ ಕೋಚೇಸ್ ಹೋಗ್ತಾ ಇಲ್ಲ, ನ್ಯಾಷನಲಲ್ಲಿ ಅಥವಾ ಕಳಿಸ್ತಾ ಇಲ್ಲ, ಮಕ್ಕಳಿಗೆ ಪ್ರಾಪರ್ ಗೈಡೆನ್ಸ್ ಸಿಗ್ತಾ ಇಲ್ಲ. ಅದು ಎಲ್ಲ ನಾವು ನೋಡಿ ಈಗ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ರು. ನಮ್ಮದು ಈ ಉದ್ದೇಶ ಇದೆ, ಕರ್ನಾಟಕದಲ್ಲಿ ವಾಪಸ್ ನಂಬರ್ 1 ಕರ್ನಾಟಕ ಆಗಿದೆ. ವಾಪಸ್ ನಂಬರ್ 1 ಜೊತೆ ಏಷ್ಯನ್ ಗೇಮ್ಸ್ ಆ್ಯಂಡ್ ಒಲಿಂಪಿಕ್ದು ಮೆಡಲ್ಗೆ ತಯಾರಿ ಮಾಡ್ತೀನಿ. ನಮ್ಮ ಪ್ರೆಸಿಡೆಂಟ್ ಅವರಿದೆ, ಮೇಡಮ್ ಇದೆ, ನಾಗರಾಜ್ ಸರ್, ಎಲ್ಲರೂ ನಾವು ಮಾತಾಡ್ತೀನಿ. ಏನೇನು ಇವ್ರಿಗೆ ಫೆಸಿಲಿಟಿ ಬೇಕು ಎಲ್ಲ ಮಾಡ್ತೀವಿ. ಧನ್ಯವಾದ. ಈಗ ಮೇಡಮ್ Good evening, everyone. Dignitaries of the Judo Association and my press and media friends. This is, I think, first of its kind players here, and all the sports supporters, they are coming together to arrange this. Thank you, one and all. मराठी मध्ये पाहिजे का? Let them finish them. ಈಗ ತಿರುವಣಿ ಮೇಡಮ್ ದ್ರೋಣಾಚಾರ್ಯ ಅವಾರ್ಡಿ ಇದೆ, ಅವ್ರದ್ದು ಸ್ವಲ್ಪ ವಿಚಾರ ಪ್ರಕಟ ಮಾಡಿ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತ್ರಿವೇಣಿ ಅಂತ. ನಾನು 2000 ಬೆಳಗಾಮಲ್ಲಿ ಬಂದಾಗ ಒಂದು ಜುಡೋ ಮಕ್ಕಳು ಇರಲಿಲ್ಲ. ನಾವು ಅಲ್ಲಿ ಗ್ರಾಸ್ ರೂಟ್ ಇಂದ ಸ್ಟಾರ್ಟ್ ಮಾಡಿ 2019 ತನಕ ನಾನು ಬೆಳಗಾವಿಗೆ ಸರ್ವಿಸ್ ಕೊಟ್ಟಿದ್ದೀನಿ. ಆ ಪೀರಿಯಡ್ ನೊಳಗೆ ನಾವು 45 ಇಂಟರ್ನ್ಯಾಷನಲ್ ಮತ್ತೆ 400 ನ್ಯಾಷನಲ್ ಮೆಡಲ್ಸ್. ಮತ್ತೆ ಇವತ್ತೇನು ನಾವು ನೆಕ್ಸ್ಟ್ ನಮ್ದು ಜನರೇಷನ್ ಅಂತಾರೆ, ನಾವ್ ಹೇಳ್ತೀವಿ ಅಥ್ಲೆಟಿಕ್ ನೊಳಗೆ ಪ್ಯಾಟರ್ನ್ ರೇಸ್ ಅಂತ ಇರುತ್ತೆ. ನಾವು ಅಥ್ಲೆಟಿಕ್ ಬ್ಯಾಟನ್ ಆಗಿದ್ದೆ. ನಂದು ಬ್ಯಾಟನ್ ನನ್ನ ಸ್ಟೂಡೆಂಟ್ ಆದ ರೋಹಿಣಿ ಮತ್ತೆ ಪುತುಜಾಗೆ ಕೊಟ್ಟಿದ್ದೀನಿ. ದೇ ಆರ್ ಕ್ಯಾರಿಂಗ್ ಇಟ್ ಔಟ್. ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಇನ್ ಬಿಟ್ವೀನ್ 2019 ಇಂದ 23 ಕೋವಿಡ್ ಬಂತು. ಸ್ವಲ್ಪ ಟ್ರಾನ್ಸ್ಫರ್ಸ್ ಮತ್ತೆ ಮಕ್ಕಳು ಹೊಸದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಮ್ದು ಗ್ರಾಫ್ ಏನು ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗಿ ನಮ್ಮ ಗ್ರೇಡ್ ತುಂಬಾನೇ ಮೇಲಿತ್ತು. ಇಂಡಿಯಾದ ಟಾಪ್ ಪ್ಲೇಯರ್ಸ್ ಇದ್ವಿ ನಾವು. ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್, ಏಷ್ಯನ್ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್ ಚಾಂಪಿಯನ್ಶಿಪ್, ಮೆನಿ ಇಂಟರ್ನ್ಯಾಷನಲ್ ಹೋಗಿ ನಾವು ಚಾಂಪಿಯನ್ಸ್ ಇದ್ವಿ. ಸಡನ್ ಆಗಿ ನಮ್ ಗ್ರಾಫ್ ಹೆಂಗೆ ಬಂತು ಅಂದ್ರೆ, ಪ್ರತಿ ವರ್ಷ ನಾವು 60 ರಿಂದ 70 ನ್ಯಾಷನಲ್ ಮೆಡಲ್ ತರ್ತಾ ಇದ್ವಿ. ಸಡನ್ ಗೆ 1 or 2 ಬಂದು ನಮ್ ಗ್ರಾಫ್. ಸೊ ಅದರಿಂದ ತುಂಬಾ ಟೆಕ್ನಿಕಲ್ ಮಿಸ್ಟೇಕ್ಸ್ ನಡೀತಾ ಇತ್ತು ಅಸೋಸಿಯೇಷನ್ಸ್ ಅವ್ರಿಗೆ. ನಾವು ನೋಡಿ ಇದಾದ್ರೆ ನಾವು ಬ್ಯಾಂಗ್ಳೂರ್ ಹೋದ್ಮೇಲೆ ಇಲ್ಲಿ ನಮ್ಗೆ ಡೌನ್ ಫಾಲ್ ಏನಕ್ಕಾಯ್ತು ಅಂತ ನಾವು ತಿಳ್ಕೊಂಡ್ಮೇಲೆ ನಾವೆಲ್ಲ ಒಂದು ಸಂಘಟನೆ ಮಾಡ್ಕೊಂಡು ವೈ ಡೋಂಟ್ ಎಲ್ಲ ಸ್ಪೋರ್ಟ್ಸ್ ಲವರ್ ಎಲ್ಲಾದ್ರೂ ಒಂದು ಪ್ಲಾಟ್ಫಾರ್ಮ್ ಬಂತು, ವೈ ಡೋಂಟ್ ವಿ ಟೇಕ್ ದಿಸ್ ಅಗೇನ್ ಆನ್ ಟಾಪ್. ಅದು ನಮ್ದು ಮೇನ್ ಉದ್ದೇಶ ಆಯ್ತು. ಅದಕ್ಕೆ ಇದು ನಾವು ಸುಮಾರು 6 ತಿಂಗಳಿಂದ ಇದನ್ನ ನಾವು ಈ ಅಭಿಯಾನನ ಸ್ಟಾರ್ಟ್ ಮಾಡಿದ್ದೀವಿ. ಹಳೇ ನಮ್ಮ ಅಂಡರ್ ನಾವು ಏನು ಅಸೋಸಿಯೇಷನ್ ಅಂಡರ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ಲ, ಅವರು 30 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ. ರಿಸಲ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಬೆಳಗಾಮು ಅಥವಾ 1-2 ಸಾಲಿಗೆ ಬ್ಯಾಂಗ್ಳೂರು ಸಾಲ್ ಹಾಸ್ಟೆಲ್ ಮಕ್ಕಳದು ಮೆಡಲ್ ಬಿಟ್ಟು ಆಲ್ ಓವರ್ ಕರ್ನಾಟಕ ರಿಸಲ್ಟ್ ಇಸ್ ನಿಲ್. ಅಂದ್ರೆ ಬೇರೆ ಎಲ್ಲೂ ಅವಕಾಶ ಸಿಗ್ತಾ ಇಲ್ಲ. ಸೊ ಅದರಿಂದ ನಾವೇನ್ ಮಾಡಿದ್ವಿ, ಇದನ್ನ ಹೆಂಗೆ ಓವರ್ಕಮ್ ಮಾಡ್ಬೇಕು ಅಂತ ನಾವು ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗ್ಬಿಟ್ಟು 6 months ಇಂದ ನಾವು ನಮ್ದು ಪ್ರೊಫೆಷನ್ ಇದೆ, ಗೌರ್ಮೆಂಟ್ ಸರ್ವೆಂಟ್ಸ್ ಇದ್ದೀವಿ. ನಾವು ಗೌರ್ಮೆಂಟ್ ಕೆಲಸ ಮಾಡ್ಕೊಂಡು ಸ್ಯಾಟರ್ಡೇ ಸಂಡೇ ನಮ್ಗೆ ರಜಾ ಸಿಗ್ತಾ ಇತ್ತಲ್ಲ, ಈ ರಜೆ ಟೈಮ್ ಒಳಗೆ ನಾವು ಪ್ರತಿಯೊಂದು ಜಿಲ್ಲೆ ಬಳ್ಳಾರಿ, ಗದಗ, ಚಿತ್ರದುರ್ಗ, ಮೈಸೂರು, ಮಂಡ್ಯ, ಧಾರವಾಡ ಈ ತರ ಒಂದು ಟೀಮ್ ಮಾಡ್ಕೊಂಡು ನಾವು ಅಲ್ಲಿ ಹೋಗಿ ನಮ್ದು ಕ್ಲಿನಿಕ್ಸ್ ತಗೊಂಡಿದ್ವಿ. ಜೂಡೋ ಕ್ಲಿನಿಕ್ ಅಂದ್ರೆ ಅವೇರ್ನೆಸ್ ಆಫ್ ಜೂಡೋ.
ಆ ಜಿಲ್ಲೆಗಳಿಗೆ ಹೋಗ್ಬಿಟ್ಟು ಅವೇರ್ನೆಸ್ ಮಾಡಿಬಿಟ್ಟು ಲಾಸ್ಟ್ ಇಯರ್ 128 ಸ್ಟ್ರೆಂತ್ ಇತ್ತು ಸ್ಟೇಟ್ ಲೆವೆಲ್ ಅಲ್ಲಿ. ಸೊ ಇವತ್ತು ನಾವು ಅದನ್ನ 600ರಿಂದ 700 ತರಕ್ಕೆ ನಾವು ಟ್ರೈ ಮಾಡ್ತೀವಿ. ನಮ್ಗೆ ಗೊತ್ತು ಇದು ಹೊಸ ಮಕ್ಕಳು, ಹೊಸ ವಾತಾವರಣ, ಮಕ್ಕಳಿಗೆಲ್ಲ ಹೊಸದಾಗಿ ದೇ ಆರ್ ನಾಟ್ ವೆರಿ ಎಕ್ಸ್ಪರ್ಟ್. ಬಟ್ ನಾವು ಈ ಗ್ರಾಸ್ ರೂಟ್ ಇಂದ ತಗೊಂಡು 32 ಒಲಿಂಪಿಕ್ಸ್ಗೆ ನಾವು ಟಾರ್ಗೆಟ್ ಇರಬೇಕು ಅಂತ ಇದ್ವಿ. ಯಾಕಂದ್ರೆ ಇಂಡಿಯಾಲೇ ಆಗ್ತಾರೆ, ಇಂಡಿಯಾದಲ್ಲಿ ಡೆಫಿನೆಟ್ಲಿ ಜೂಡೋನೊಳಗೆ ಮೆಡಲ್ ಬರುತ್ತಂತ ನಮಗೆ ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ನಾವು ಇದ್ರ ಮುಂದೆ ಕಳ್ಕೊಂಡಿರ್ತೀವಿ. ಥ್ಯಾಂಕ್ ಯು ಫಾರ್ ಮಲಪ್ರಭಾ ಇಂಟ್ರೊಡ್ಯೂಸ್ ಮಾಡಿ. मैं मलप्रभा जाधव, एशियन गेम्स मेडलिस्ट, इंटरनेशनल मेडलिस्ट, 14 टाइम नेशनल गोल्ड मेडलिस्ट, एकलव्य अवार्डी, KOA अवार्डी। और अभी मेरे को बहुत खुशी हो रही है कि कर्नाटक में पहली बार स्टेट कंपटीशन हो रहा है और इस टूर्नामेंट को हम सफल बनाए, इसलिए क्योंकि ग्रास रूट से बच्चे आ रहे हैं आगे होके। पहले उनको इतना सपोर्ट नहीं मिल पाता था, अब मिल रहा है तो आगे आने वाला ओलंपिक की तैयारी करें। और हमें इस कंपटीशन को लेके, मतलब पहले क्या होता था, कंपटीशन हो रहा है तो हम सोचते थे कंपटीशन हो रहा है, लेकिन उस टाइम पे हमें इतना सपोर्ट नहीं मिल पाता था। लेकिन इस बार अभी हम लोग को इतना सपोर्ट मिलेगा तो हम आगे भी बहुत कंपटीशन की तैयारी करेंगे। सभी को नमस्ते। जैसे अभी लास्ट 2 दिन पहले बोला था यहाँ पे जो कंपटीशन हो रहा है, तो ये उद्देश्य यही है कि यहाँ पे भी सपोर्ट तो बहुत अच्छे से, क्योंकि पहली बार, इससे पहले जो भी 2000 से यहाँ पे जूडो स्टार्ट हुआ वेलकम के अंदर, तो इतना सपोर्ट कभी नहीं मिला। तो इस तरह से स्टेट एसोसिएशन और ये जो डिस्ट्रिक्ट एसोसिएशन जो फॉर्म हुआ है, अभी थोड़े दिन में इतने ड्यूरेशन में, कम ड्यूरेशन में इतना अच्छे से ऑर्गेनाइज करके दिया हम लोगों को। तो ऐसे ही अगर सपोर्ट मिलेगा 100%, हम तो जो भी हमें जो बच्चों को तैयार करना है हम 100% तैयार करेंगे। और आने वाले 32 और 36 ओलंपिक्स, जो अभी 36 इंडिया में हो रहा है, उसमें डेफिनेटली जो ये अगर सपोर्ट मिलेगा, सपोर्ट अगर मिलेगा तो हम 100% वहाँ पे बच्चों को प्रिपेयर करके हमारा कर्नाटक और हमारे देश का रिप्रेजेंट करने के लिए बच्चों को हम तैयार करेंगे। थैंक यू सो मच। एक मिनट, हमारा एसोसिएशन के बारे में बताता हूँ। जस्ट हमारा एक है हमारा एमेचर जूडो एसोसिएशन ऑफ बेलगावी डिस्ट्रिक्ट, इसके प्रेसिडेंट है सोनाली सरनोबत मैडम, वाइस प्रेसिडेंट है प्रकाश मोगली जी, बसवराज कटली जी, लक्ष्मण जी, जॉइंट सेक्रेटरी है पूजा गावड़े मैडम जो एडवोकेट भी है, और ट्रेजरर है प्रमोद सूर्यवंशी जी। एग्जीक्यूटिव मेंबर में संतोष कंगाड़कर, नागराज पाटिल, और टेक्निकल असिस्टेंट्स में भैरवी मजुमदार मैडम भी है। और हमें और भी सपोर्ट मिल रहा है जितेंद्र सिंह जी से। ये हमारा डिस्ट्रिक्ट एसोसिएशन है। और हमारा स्टेट एसोसिएशन ऑफ कर्नाटका एमेचर जूडो एसोसिएशन, इसके प्रेसिडेंट है श्री अभिजीत जी, बेंगलोर से है। वाइस प्रेसिडेंट नागराज पाटिल मैं हूँ, और मुरली मोहन जी है दूसरे वाइस प्रेसिडेंट। सेक्रेटरी जितेंद्र सिंह जी है, जॉइंट सेक्रेटरी मलप्रभा जाधव मैडम है, हर्षित राव जी है, रवि कुमार जी है, और श्री मिथुन जी है। और ट्रेजरर स्टेट के कोमल हलवेकर मैडम है। और एग्जीक्यूटिव मेंबर में सूरज, आशालता मैडम, मजेश्वर राजेश जी, शंकरप्पा सनप जी, शिवशंकर, रमेश कृष्णाचार्य जी, अशोक, नवीना मैडम, सुदर्शन जी और कटे स्वामी जी। यह हमारा स्टेट एसोसिएशन है। 6 महीने पहले जब हम लोगों को रोहिणी मैडम और जितेंद्र सिंह जी ने जब हमको अप्रोच किया कि एज अ सोशल वर्कर आप लोग हमको हेल्प करो करके, तभी सोनाली मैडम और हमारे एक इंडस्ट्रियलिस्ट है प्रकाश मुगली जी भी, हम लोगों को जब बोला गया कि जूडो के लिए भी कुछ बेलगाम में होना चाहिए, तो तभी हम लोगों ने इनको बोला कि आपको
जैसे भी तन मन धन से हमारे से जो हो सकता है हम आपको सपोर्ट करेंगे। और बेलगाम में भी जूडो के जो चैंपियंस है, जैसे आप लोगों ने भी सुना एकलव्य अवार्ड है, नेशनल लेवल चैंपियंस है, इतना होते हुए भी जूडो को और भी थोड़ा हम लोगों को सपोर्ट करना चाहिए। इसीलिए आपके माध्यम के थ्रू मैं रिक्वेस्ट करना चाहता हूँ, ಎಲ್ಲ ಮಾಧ್ಯಮದ ವತಿಯಿಂದ ನಾವು ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಮಾಡಬೇಕಂದ್ರೆ, ಬೆಳಗಾವಿ ಜಿಲ್ಲೆಯೊಳಗೆ ಯಾರು ಸ್ಪೋರ್ಟ್ಸ್ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಏನು ಆಸಕ್ತಿ ಇದೆ ದಯವಿಟ್ಟು ಮುಂದೆ ಬರ್ರಿ ಮತ್ತು ಇದಕ್ಕೆ ಸಪೋರ್ಟ್ ಮಾಡಿ. ಜೂಡೋ ಅಲ್ಲಿನೂ ಭಾಳಷ್ಟು ಬಂದು ನಮ್ಮ ಬೆಳಗಾವಿ ಹುಡುಗರು, ಸ್ಪೆಷಲಿ ರೂರಲ್ ಹುಡುಗರು, ಅವ್ರ ಸಂಬಂಧ ನಾವು ತ್ರಿವೇಣಿ ಮೇಡಮ್ ಆಯ್ತು, ಜಿತೇಂದ್ರ ಸಿಂಗ್ ಸರ್ ಆಯ್ತು, ಅದೇ ರೀತಿ ರೋಹಿಣಿ ಮೇಡಮ್ ಆಯ್ತು, ಅವ್ರು ತುಂಬ ಕಷ್ಟಪಡತ್ತಾರ, ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡತ್ತಾರ. ನಾವು ಅದೇ ಜೊತೆಗೆ ಬೆಳಗಾವಿ ಎಲ್ಲ ಜನತೆಗೆ ಒಂದು ಈ ಮಾಧ್ಯಮದಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಮುಂದೆ ಬರ್ರಿ, ಸಪೋರ್ಟ್ ಮಾಡ್ರಿ. ನಮ್ಮ ಬೆಳಗಾವಿ ಹುಡುಗರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿ ಜೂಡೋ ಅಂದ ಒಂದು ಒಳ್ಳೆ ಪ್ರಶಸ್ತಿ ತಂದು ನಮ್ಮ ಬೆಳಗಾವಿ ಜಿಲ್ಲೆ ಒಂದು ಹೆಸರಾಗಲಿ ಅಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತೀವಿ. ಈಗ 3 ದಿನ ಆಗೋದು. ಈ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಅಲ್ಲಿ ಅರೌಂಡ್ 450 to 500 ರಿಜಿಸ್ಟ್ರೇಷನ್ ಆಗಿದೆ. ಇನ್ನು ನಾಳೆ ಬೆಳಗ್ಗೆವರೆಗೂ ಮತ್ತು ಜನ ಬರ್ಬೋದು. ಇವರೆಲ್ಲರಿಗೂ ನಾವು ಸ್ಪೆಷಲಿ ಒಂದು ಮೆನ್ಷನ್ ಮಾಡ್ಬೇಕಾದ್ರೆ ಮೇಡಮ್ ಹೇಳಿದ್ರು, ನಾವೆಲ್ಲರಿಗೂ ಫ್ರೀ ಅಕಾಮಿಡೇಷನ್ ಮಾಡ್ತಿದ್ವಿ. ನಾರ್ಮಲಿ ಏನು ಮಾಡ್ತಾರೆ, ಈ ತರ ಒಂದು 400-500 ಮಕ್ಕಳಿದ್ದಾಗ ಒಂದು ಯಾವುದೇ ಹಾಸ್ಟೆಲ್ ಅಥವಾ ಒಂದು ಯಾವ ಸ್ಕೂಲ್ ಹಿಡಿದ ಒಂದು ಬೆಡ್ ಹಾಕಿ ಕೆಳಗೆಲ್ಲ ಮಲಗಿಸ್ಬಿಡ್ತಾರೆ. ನಾವು ಹಂಗೆ ಮಾಡಿಲ್ಲ. ಯಾಕಂದ್ರೆ ಸ್ಪೋರ್ಟ್ಸ್ ಆಡುವಾಗ ದೇ ನೀಡ್ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ಅವ್ರಿಗೆ ಒಳ್ಳೇದಿಲ್ಲ ಅಂತ ನಾವೇನು ಮಾಡಿದೀವಿ, ಲಾಡ್ಜಸ್ ಅಲ್ಲಿ ಬುಕ್ ಮಾಡಿದೆವು, ಹಾಸ್ಟೆಲ್ ಬುಕ್ ಮಾಡಿದ್ವಿ, ಅವ್ರಿಗೆ ಚಲೋ ಫೆಸಿಲಿಟಿ ಕೊಡ್ತಾ ಇದೀವಿ. ಅವಾಗ ಅವರು ಒಂದು ಒಳ್ಳೆ ಮೈಂಡ್ ಸೆಟ್ ಇಂದ ಗೇಮ್ ಆಡ್ಬೋದು ಮತ್ತು ಮುಂದೆ ಅವರು ಚಲೋ ತೆಗೆದ್ರಾಗ ಅವ್ರಿಗೊಂದು ಪ್ರೋತ್ಸಾಹ ಸಿಗ್ತದೆ ಅಂತ ನಾವು ಆ ಥರ ಮಾಡಿದ್ವಿ. ಇನ್ನೊಂದು ಅಂದ್ರೆ ನಾವು ಯಾರ ಹತ್ರನೂ ರಿಜಿಸ್ಟ್ರೇಷನ್ ಫೀಸ್ ಅಥವಾ ಏನೂ ತಗೊಂಡಿಲ್ಲ, ಎಂಟ್ರಿ ಫೀಸ್ ತಗೊಂಡಿಲ್ಲ. ವಿ ಆರ್ ಡೂಯಿಂಗ್ ಇಟ್ ಫಾರ್ ಫ್ರೀ. ಅಂದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ प्रोत्साहन सीखिए। आप अवेयरनेस कर रहे हो, वैसे डोपिंग के बारे में डोपिंग का भी अवेयरनेस, डोपिंग के पूरा नंबर चल रहा है, उस वजह से क्या अवेयरनेस करने वाले कल के लिए 450 स्टूडेंट्स आ रहे फ्यूचर उनके में अपकमिंग 2036 में जो ओलंपिक होने वाला है, उससे पहले हम डोपिंग के बारे में लड़कों को खोलना ये बहुत ही महत्वपूर्ण है। एज ए टूर्नामेंट डायरेक्टर मैं ये जिम्मेदारी लेती हूँ। जब भी हम ये ऐसी टूर्नामेंट करते हैं, एक छोटा सा आउट स्टार्ट करने से पहले हम लोग 10 मिनट 15 मिनट बच्चों के लिए अवेयरनेस देंगे, ताकि वो गलत रास्ते से जाके ना तो हासिल करना है, और वो तो अभी तो हासिल कर सकते हैं, लेकिन उनका बुढ़ापा बहुत क्रिटिकल रहता है, उसके बारे में उनको अवेयरनेस करवाना हमारे पास है। डेफिनेटली आपका सजेशन बहुत अच्छा है, हम आपको लेते हैं और लागू करने की कोशिश करते हैं। सगळ्यांना नमस्कार. आज जुडोची ही जी स्टेट लेवलची कॉम्पिटिशन बेळगावमध्ये होत आहे, याचं आयोजन अगदी कमी वेळेत करण्यात आलं आहे. फक्त गेल्या 1 महिन्याभरात याचं आयोजन झालेलं आहे आणि त्याच्यासाठी ह्या सगळ्या टीमनं खूप रात्रंदिवस असे परिश्रम घेतलेले आहेत. तर कसं आहे की क्रीडा क्षेत्राला आपण उत्साह दिला पाहिजे, त्याला प्रायोजक मिळाले पाहिजेत असं सगळे म्हणतो. आपल्या ऑलिम्पिकमध्ये का आपली मुलं येत नाही त्याचा विचार करतो, पण त्यांच्यासाठी फॅसिलिटीज ज्या द्यायला पाहिजेत त्या कोणी देत नाही. तर ह्या आताच्या आमच्या जुडोच्या या केंद्रानं सगळ्या स्टुडंट्सना जी मुलं आलेली आहेत त्यांना सगळ्यांना फ्री फॅसिलिटी दिलेली आहे. म्हणजे त्यांना लॉजमध्ये असू देत किंवा हॉस्टेलमध्ये असू देत, त्यांची राहण्याची खाण्याची सगळी उत्तम सोय केलेली आहे. त्यांच्याकडनं त्याची फी घेतलेली नाहीये. त्या दृष्टीनं आपल्याकडे चांगले खेळाडू बनावेत याची आमची पुरेपूर काळजी घेतलेली गेलेली आहे. आणि सगळ्यात महत्वाचं म्हणजे काय की आपल्याकडे जे क्रीडा क्षेत्राला प्रोत्साहन देणारे जे लोक असतील, ज्यांना स्पोर्ट्स पुढे यावं असं वाटत असेल, किंवा आपली खेड्यापाड्यातली मुलं असू देत किंवा आपल्या राज्यातली सगळी मुलं जी असतील ज्यांना खेळामध्ये आपलं करिअर करायचं आहे, त्यांच्यासाठी प्रायोजक मिळणं फार महत्वाचं आहे. आणि ज्यांना इच्छा असेल त्यांनी पुढे येऊन या खेळाला प्राधान्य देऊन प्रायोजक पद मिळवून द्यावं असं मी सगळ्यांना आवाहन करते. उद्यापासून या इथं खेळ चालू होणार आहे, तर त्याच्यासाठी जवळजवळ 450 मुलं अपेक्षित आहेत. 420 मुलांचं मला वाटतं रजिस्ट्रेशन पण कम्प्लीट झालेलं आहे. आणि आता सांगितल्याप्रमाणे डोपिंगच्या बद्दल तुम्ही जे सांगितलं त्याच्यासाठी आम्ही अवेअरनेसचा प्रोग्राम त्यांना वेगळा निश्चितच घेऊ. आणि इथून पुढे पण प्रत्येक वर्षी